ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇವಾಗಂತೂ ನಾವು ಪುನಃ ಎಸ್ ಬಿ ಕಾರ್ಸ್ ಹತ್ರ ಬಂದಿದೀವಿ. ಇವತ್ತು ನಿಮ್ಗೆ ಡಿಫ್ರೆಂಟ್ ಕಲೆಕ್ಷನ್ಸ್ ಎಲ್ಲ ಇದೆ. ನೋಡ್ತಾ ಇರ್ಬೋದು, ಬೊಲೆರೋ ನಿಯೋ ಇದೆ. ಅಂಡ್ ಅದೇ ತರ ನಿಮ್ಗೆ ಆ ಇದು ಕಿಯಾ ಸೆಲ್ಟೋಸ್ ಫುಲ್ ಟಾಪ್ ಎಂಡ್ ಗಾಡಿ ಇದೆ. ಉಂಡೈ ವೆನ್ಯೂ ಇದೆ, ಟೊಯೋಟಾ ಇನೋವಾ ಕ್ರಿಸ್ಟಾ ಇದೆ, ಸ್ವಿಫ್ಟ್ ಫಾರ್ಗೆ ಐಟೆನ್ ನಿಮ್ಗೆ ಹತ್ತಿರ 4 ಗಾಡಿ ಬರುತ್ತೆ. ಉಂಡೈ ವರ್ಣ ಇದೆ. ಸೊ ಈ ತರ ಡಿಫ್ರೆಂಟ್ ಕಲೆಕ್ಷನ್ಸ್ ಎಲ್ಲ ಎಸ್ ಬಿ ಕಾರ್ಸ್ ಎಲ್ಲ ಇದೆ. ಸೊ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಮ್ಮ ಹತ್ರ ಸರ್ ಇದ್ದಾರೆ. ಅಂಡ್ ಸರ್, ಈ ವೆಹಿಕಲ್ ಮಾಡಲ್ ಪ್ರೈಸ್ ಸರ್ 2022 ಸಿಂಗಲ್ ಓನರ್ ಸರ್ ಇದು. ಓಕೆ, 80,000 ಕಿಲೋಮೀಟರ್ ಇದೆ. 10,25,000 ಫೈನಲ್ ಆಗುತ್ತೆ ಸರ್. 10,25,000 ಫೈನಲ್. ಹೌದು ಸರ್. ಅಂಡ್ ಇದು ಮಾಡಲ್ ಪ್ರೈಸ್ ಸರ್ 2011 ಬರೀ 35,000 ಹೊಡಿದೆ ಸರ್. 3 ಲಕ್ಷ ಫೈನಲ್ ಆಗುತ್ತೆ ಸರ್ ಇದು. ಸರ್ ಸ್ಕಾಲಾ ಫೈನಲ್ ಪ್ರೈಸ್ ಸಿಂಗಲ್ ಓನರ್ ಸರ್ 3,90,000 ಆಗುತ್ತೆ ಸರ್ ಇದು. ಅಂಡ್ ಇನೋವಾ ಸರ್ 14 ಸೆಕೆಂಡ್ ಓನರ್ 11,50,000 ಫೈನಲ್ ಆಗುತ್ತೆ ಸರ್ ಇದು. ಅಂಡ್ ಇಲ್ಲಿ ಇನ್ನೂ ಒಂದು ಐಟೆನ್ ಸರ್ 12 ಸಿಂಗಲ್ ಓನರ್ ಸ್ಪೋರ್ಟ್ಸ್ 3,25,000 ಆಗುತ್ತೆ ಸರ್ ಇದು. ಅಂಡ್ ಇಲ್ಲೊಂದು ಉಂಡೈ ವೆನ್ಯೂ 10,25,000 ಸರ್. 18 ಮಾಡಲು ಎಸ್ಎಕ್ಸ್ ಆಪ್ಷನ್ ಡೀಸೆಲ್ ವೆಹಿಕಲ್ ಸರ್ ಇದು. ಡೀಸೆಲ್ ವೆಹಿಕಲ್ 19 ಮಾಡಲು. ಹೌದು ಸರ್. ಅಂಡ್ ಕಿಯಾ ಸೆಲ್ಟಾಸ್ ನೋಡ್ತಾ ಇರ್ಬೋದು, ಗಾಡಿ ಮಾತ್ರ ಸೂಪರ್ ಆಗಿದೆ. 15 ಲಕ್ಷ ಫೈನಲ್ ಆಗುತ್ತೆ ಸರ್ ಇದು. ಎಷ್ಟು ಸರ್? 15 ಲಕ್ಷ ಫೈನಲ್ ಆಗುತ್ತೆ ಸರ್ ಇದು. 22 ಮಾಡಲು. 20 ಮಾಡಲ್ ಸರ್. 20 ಮಾಡಲು ಡೀಸೆಲ್ ವೆಹಿಕಲ್ 23,000 ಓಡಿದೆ ಸರ್ ಇದು. ಫುಲ್ ಟಾಪ್ ಎಂಡ್ ಗಾಡಿ, ಫುಲ್ ಟಾಪ್ ಎಂಡ್ 100% ಶೋರೂಮ್ ಸರ್ವಿಸ್ ಆಗಿರುವಂತ ವೆಹಿಕಲ್. ಬರೀ 23,000 ಕಿಲೋಮೀಟರ್ ಮಾತ್ರನೇ ರನ್ ಆಗಿರೋದು. ಅಂಡ್ ಅದೇ ತರ ಓಮ್ನಿ 9 ಮಾಡಲ್ ಸಿಂಗಲ್ ಬರೀ 2,10,000 ಆಗುತ್ತೆ ಸರ್ ಇದು. ಅಂಡ್ ಫೋರ್ಡ್ ಫ್ಯೂಷನ್ ಸರ್ ಡೀಸೆಲ್ 2008 ಸಿಂಗಲ್ ಬರೀ 2,10,000 ಮಾಡ್ಕೊಡ್ತೀನಿ ಸರ್ ಇದು. 2,10,000 ಫೈನಲ್ ಮಾಡ್ಕೊಡ್ತೀನಿ. ನೆಗೋಷಿಯಬಲ್ ಮಾಡೋಣ ಸರ್. ಇದು ಕೂಡ ನೆಗೋಷಿಯಬಲ್ ಆಗುತ್ತೆ. ಸಿಂಗಲ್ ಓನರ್ ಡೀಸೆಲ್ ಆಲ್ಮೋಸ್ಟ್ ಸಿಗೋದೇ ಇಲ್ಲ. ಗ್ರೌಂಡ್ ಕ್ಲಿಯರೆನ್ಸ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಅಂಡ್ ಸ್ವಿಫ್ಟ್ ಕಾರ್ಗೆ ಸ್ವಿಫ್ಟ್ ಇದೆ ಸರ್ 16 ಸಿಂಗಲ್ 5,75,000 ಫೈನಲ್ ಆಗುತ್ತೆ ಸರ್ ನಿಮ್ಗೆ. 5,75,000 ಫೈನಲ್. ಹೌದು ಸರ್. ಅಂಡ್ ಅದೇ ತರ ಇಲ್ಲೊಂದು ಇದೆ ಸರ್, ಸ್ಕಲನ ಇದು ನಿಸಾನ್ ಸನ್ನಿ 4 ಲಕ್ಷ ಫೈನಲ್ ಆಗುತ್ತೆ ಸರ್. 13 ಸಿಂಗಲ್ ಸರ್. ಡೀಸೆಲ್ ವೆಹಿಕಲ್ ಪುಷ್ ಬಟನ್ ಸರ್ ಬರುತ್ತೆ. ಓಕೆ, ಫುಲ್ ಟಾಪ್ ಎಂಡ್ ಮಾಡಲು ಒಳ್ಳೆ ಮೈಲೇಜ್ ಬರುತ್ತೆ. 4 ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್ ಇದು. 4 ಲಕ್ಷಕ್ಕೆ ಫೈನಲ್ ಮಾಡಿ ಕೊಟ್ಬಿಡ್ತೀರಾ? ಅದು ಕೂಡ ಡೀಸೆಲ್ ವೆಹಿಕಲ್. ಅಂಡ್ ಅದೇ ತರ ನೋಡ್ತಾ ಇರ್ಬೋದು ಎಷ್ಟು ಕಲೆಕ್ಷನ್ಸ್ ಎಲ್ಲ ಇದೆ ಅಂತ ಹೇಳ್ಬಿಟ್ಟು. ಡಿಫ್ರೆಂಟ್ ಕಲೆಕ್ಷನ್ಸ್. ನಿಮ್ಗೆ ಒಂದೇ ಶೋರೂಮ್ ಅಲ್ಲಿ ಇಷ್ಟು ಕಲೆಕ್ಷನ್ಸ್ ಸಿಗೋದೇ ಇಲ್ಲ ಆಲ್ಮೋಸ್ಟ್. ಅಂಡ್ ಇವಾಗ ಬಂದ್ಬಿಟ್ಟು ಒಂದು ಟೊಯೋಟಾ ಇದು ಮಾರುತಿ ಸುಜುಕಿ ಎರ್ಟಿಗಾ, ಅದು ಕೂಡ ಪೆಟ್ರೋಲ್ ವೆಹಿಕಲ್. ಸರ್ ಪ್ರೈಸ್ ಸರ್ 21 ಮಾಡಲ್ 11.5 ಲಕ್ಷಕ್ಕೆ ಆಗುತ್ತೆ ಸರ್ ಇದು. 11.5 ಫೈನಲ್ ಆಗುತ್ತೆ ಸರ್. ಅಂಡ್ ಅದೇ ತರ XUV 500 ಸರ್ 14 ಮಾಡಲ್ W8 8.5 ಲಕ್ಷ ಫೈನಲ್ ಆಗುತ್ತೆ ಸರ್ ಇದು. 8.5 ಲಕ್ಷಕ್ಕೆ ಫೈನಲ್ ಮಾಡಿ ಕೊಟ್ಬಿಡ್ತೀರಾ? ಅಂಡ್ ಅದೇ ತರ ಇಲ್ಲೊಂದು ಜೈಲ ಇದೆ. ಯುಗಾದಿ ಆಫರ್ ಸ್ಪೆಷಲ್ ಆಫರ್ 7 ಸೀಟರ್ 7+1 8 ಸೀಟರ್ ಗಾಡಿ 3,25,000 ಆಗುತ್ತೆ ಸರ್ ಇದು. ಸೊ ಉಗಾದಿಗೆ ಸ್ಪೆಷಲ್ ಆಫರ್ ಎಲ್ಲ ಕೊಟ್ಟಿದ್ದಾರೆ. 3,25,000 ಫೈನಲ್. 8 ಸೀಟರ್ ಗಾಡಿ ಎಲ್ಲಿ ಸಿಗುತ್ತೆ ಸರ್? ಎಲ್ಲೂ ಸಿಗಲ್ಲ ನಿಮ್ಮ ರೇಟ್. ನಿಮ್ಗೆ ಆಲ್ಟೋ ಕೇಟನೇ ಬರಲ್ಲ, ದೊಡ್ಡ ಗಾಡಿ ಬರ್ತೈತೆ. ನೋಡ್ತಾ ಇರ್ಬೋದು, 8 ಜನ ಆರಾಮಾಗಿ ಲಕ್ಸುರಿ ಆಗಿ ಕುತ್ಕೊಂಡು ಹೋಗುವಂತ ವೆಹಿಕಲ್. ಅಂಡ್ ಅದೇ ತರ ಇಲ್ಲಿ ಹುಂಡೈ ಕ್ರೆಟಾ ಹುಡ್ಕೋರ್ಗೆ ಒಂದಲ್ಲ 2 ಕಲರ್ ಇದೆ. ನೋಡ್ತಾ ಇರ್ಬೋದು, 2 ಕೂಡ ರೆಡ್ ಕಲರ್. ಇದು ಮಾಡ್ಲು ಸರ್ 19 ಸಿಂಗಲ್ 9.5 ಲಕ್ಷಕ್ಕೆ ಆಗುತ್ತೆ ಸರ್ ಇದು. ಪೆಟ್ರೋಲ್ ಬರೀ 52,000 ಓಡಿದೆ ಸರ್. ಪೆಟ್ರೋಲ್ ವೆಹಿಕಲ್. ಹೌದು ಸರ್. ಇದು 8.5 ಲಕ್ಷಕ್ಕೆ ಆಗುತ್ತೆ ಸರ್. 16 ಸೆಕೆಂಡ್ ಓನರ್. ಇದು ಕೂಡ ಪೆಟ್ರೋಲ್ ವೆಹಿಕಲ್ ಸರ್. 8.5 ಲಕ್ಷಕ್ಕೆ ಆಗುತ್ತೆ. 8,50,000 ಫೈನಲ್ ಆಗುತ್ತೆ. 8,50,000 ಫೈನಲ್. ಅಂಡ್ ಇಲ್ಲೊಂದು ಗೂಳಿ ಇದೆ ನೋಡ್ತಾ ಇರ್ಬೋದು, ಬ್ಲಾಕ್ ಕಲರ್. ಸರ್ ಈ ಗಾಡಿದು ಪ್ರೈಸ್ ಏನಿದೆ ಸರ್? 5,25,000 ಫೈನಲ್ ಆಗುತ್ತೆ ಸರ್. 5,25,000 ಫೈನಲ್ ಆಗುತ್ತೆ ಸರ್. ಸೊ ಬೊಲೆರೋ ಸಿಂಗಲ್ ಓನರ್ ಸರ್. ಟಾಪ್ ಎಂಡ್ ಮಾಡಲ್ 13 ಮಾಡಲು. ಅಂಡ್ ಇಲ್ಲೊಂದು ಇನೋವಾ ಇದೆ 11 ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್. 13 ಮಾಡಲು ಸೆಕೆಂಡ್ ಓನರ್ ಸರ್. ಬಿ ವರ್ಷನ್ 110 PS ಡಸ್ಟರ್ 5 ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್ ಇದು. 5 ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್. ಅಂಡ್ ಇಲ್ಲೊಂದು ವೆಂಟೋ ಇದೆ 4,10,000 ಫೈನಲ್ ಆಗುತ್ತೆ ಸರ್ ಇದು. 13 ಮಾಡಲ್ ಹೈಲೈ ಇದೆ. ಟಾಪ್ ಎಂಡ್ ಮಾಡಲ್ ಸರ್ ಇದು. 4,10,000 ಫೈನಲ್ ಡೀಸೆಲ್ ವೆಹಿಕಲ್. ಓಕೆ. ಅಂಡ್ ನೋಡ್ತಾ ಇರ್ಬೋದು, ಟೊಯೋಟಾ ಇಟಿಯೋಸು ನಿಮ್ಗೆ 2 ಗಾಡಿ ಇದೆ. ಒಂದು ಬಂದ್ಬಿಟ್ಟು ಸಿಲ್ವರ್ ಅಂಡ್ ಒಂದು ಬಂದ್ಬಿಟ್ಟು ರೆಡ್ ಕಲರ್ ಇದೆ. 2 ಕೂಡ ಹತ್ರ ಒಳ್ಳೆ ಪ್ರೈಸ್ ಗೆ ಮಾಡಿ ಕೊಡ್ತಾರೆ. 360ಕ್ಕೆ ಫೈನಲ್ ಆಗುತ್ತೆ ಸರ್ ಇದು. ಇದು ಮಾಡ್ಲು ಸರ್ 11 ಸೆಕೆಂಡ್ ಓನರ್ ಸರ್. ಬಿ ವರ್ಷನ್ ಟಾಪ್ ಎಂಡ್ ಮಾಡಲ್ ಬರುತ್ತೆ. ಅದು 11 ಸೆಕೆಂಡ್ ಓನರ್ ಟಾಪ್ ಎಂಡ್ ಬರುತ್ತೆ ಸರ್. ಇದು ಗಾಡಿ 380 380 ಆಗುತ್ತೆ ಸರ್ ಇದು. 3,80,000. ಇದು ಕೂಡ 11. ಹೌದು ಸರ್. ಅಂಡ್ ಇಲ್ಲೊಂದು ಡಿಸೈರ್ ಇದೆ, ಅದು ಕೂಡ ಡೀಸೆಲ್ 75ಕ್ಕೆ ಫೈನಲ್ ಆಗುತ್ತೆ ಸರ್. 17 ಮಾಡಲ್ ಸರ್ ಇದು. 17 ಮಾಡಲು 6,75,000 ಫೈನಲ್. ಬರೀ 75,000 ಡೌನ್ ಪೇಮೆಂಟ್ ಮಾಡ್ಬಿಟ್ರೆ ಸಾಕು ನಿಮ್ಗೆ ಈ ವೆಹಿಕಲ್. ಅಂಡ್ ಅದೇ ತರ ಇಲ್ಲೊಂದು ವ್ಯಾಗನರ್ ಇದೆ 5,75,000 ಫೈನಲ್ ಆಗುತ್ತೆ ಸರ್ ಇದು. ಮಾಡ್ಲು ಸರ್ 2021 ಸರ್. ಬರೀ 59,000 ಓಡಿದೆ ಸರ್ ಇದು. ಸೊ ಆಲ್ಟ್ರಾಸ್ ಹುಡ್ಕೋರ್ಗೆ ಆಲ್ಟ್ರಾಸ್, ಅದು ಕೂಡ ಪೆಟ್ರೋಲ್ ವೆಹಿಕಲ್. 8 ಲಕ್ಷ ಫೈನಲ್ ಆಗುತ್ತೆ ಸರ್ ಅದು. W6 ವೇರಿಯಂಟ್ XUV 300 8.5 ಫೈನಲ್ ಆಗುತ್ತೆ ಸರ್ ಇದು. 8,50,000 ಫೈನಲ್ ಆಗುತ್ತೆ ಸರ್. ಅಂಡ್ ಅದೇ ತರ ನೋಡ್ತಾ ಇರ್ಬೋದು, ಇಲ್ಲಿ ಯಾವುದೇ ಗಾಡಿ ತಗೊಂಡ್ರೆ ಬರೀ 3 ಲಕ್ಷಕ್ಕೆ ನಿಮ್ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಪೋಲೋ ಆಗಿರ್ಲಿ, ವ್ಯಾಗನರ್ ಆಗಿರ್ಲಿ. ಅಂಡ್ ಅದೇ ತರ ಸಿಲ್ವರ್ ಕಲರ್ ವ್ಯಾಗನರ್. ಇದು ಮಾಡ್ಲಿ ಸರ್ ಇದು. 12 ಸಿಂಗಲ್ ಓನರ್ ಪೆಟ್ರೋಲ್ ವಿತ್ LPG ಸರ್ ಇದು. ಇದು ಕೂಡ 3 lakhs. 3 lakhs ಸರ್ ಅದು. ಸ್ಟ್ರಿಂಗ್ ಅಂತ ಹೇಳ್ಬಿಟ್ಟಿದ್ದು. ಇದು ಸ್ಟಿಂಗ್ರಿ ಅಂತ ಬರುತ್ತೆ. 13 ಸಿಂಗಲ್ ಓನರ್ ಸರ್. ಬರೀ 3 ಲಕ್ಷ ಮಾಡ್ಕೊಡ್ತೀನಿ ಸರ್ ಇದು. 3 lakhs ಗೆ ಫೈನಲ್. ಹೌದು ಸರ್.
ವೋಕ್ಸ್ ವ್ಯಾಗನ್ ಪೋಲೋ ಅದು ಕೂಡ ಡೀಸೆಲ್ ವೆಹಿಕಲ್ ಸರ್ ಇದು ಬರೀ 3 ಲಕ್ಷಕ್ಕೆ ಮಾಡ್ಕೊಡ್ತೀನಿ ನೋಡಿ ಸರ್. 3 ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್. ಸೊ ಆಲ್ಮೋಸ್ಟ್ ನಿಮ್ಗೆ ಇವಾಗ ಬರ್ತಿರೋ ವೋಕ್ಸ್ ವ್ಯಾಗನ್ ಪೋಲೋ ಎಲ್ಲ 1 ಲೀಟರ್ ಇಂಜಿನ್, ಬಟ್ ಇದು 1.23 ಸಮಥಿಂಗ್ ಬರುತ್ತೆ. ಪವರ್ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ. ಸೆಕೆಂಡ್ ಓನರ್ 10 ಮಾಡಲು ಡೀಸೆಲ್ ವೆಹಿಕಲ್ 3 ಲಕ್ಷಕ್ಕೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಇದು ಬಂದ್ಬಿಟ್ಟು ಕಂಫರ್ಟ್ ಲೈನ್ ವೆಹಿಕಲ್. ಅಂಡ್ ಅದೇ ತರ ಇಲ್ಲೊಂದು ರೆನಾಲ್ಡ್ ಕ್ವಿಡ್, ಅದು ಕೂಡ ನೋಡ್ತಾ ಇರ್ಬೋದು, ಬ್ಲೂ ಕಲರ್ ತುಂಬಾ ಚೆನ್ನಾಗಿದೆ. 18 ಮಾಡಲು ಸಿಂಗಲ್ ಓನರ್ ಸರ್ ಇದು. ಏರ್ ಬ್ಯಾಗ್, ABS, ಮ್ಯಾಗ್ಲ್ ಎಲ್ಲ ಬರುತ್ತೆ. 4 ಲಕ್ಷ ಫೈನಲ್ ಆಗುತ್ತೆ ಸರ್. ಬರೀ 50,000 ಕೊಡಿ 3.5 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ ಈ ಗಾಡಿಗೆ. ಹೌದು ಸರ್. ಓಕೆ. ಅಂಡ್ ಸರ್ ಈ ಗಾಡಿಗೆ ಡೀಟೇಲ್ಸ್ ಹೇಳಿ ಸರ್. ಅದು 14 ಸಿಂಗಲ್ ಓನರ್ ಸರ್. 3.75 ಹೇಳ್ತಾ ಇದ್ದೀನಿ. 3,20,000 ಸರ್ ಲೋನ್ ಆಗುತ್ತೆ ಸರ್. 50,000 ಕೊಟ್ಟು ಗಾಡಿ ತಗೊಂಡು ಹೋಗ್ಬೋದು ಸರ್ ಇದನ್ನು, ಈ ವೆಹಿಕಲ್. ಹೌದು ಸರ್. ಓಕೆ ಸರ್. ಯಾವ ಸರ್ ಮಾಡಲ್ ಇದು ಸರ್? 2010 ಸೆಕೆಂಡ್ ಓನರ್ VX ಆಲ್ಟೋ K10 2,10,000 ಫೈನಲ್ ಆಗುತ್ತೆ ಸರ್. 2,10,000 ಫೈನಲ್ ಸರ್. ಪ್ಲಸ್ ಬರೀ 65,000 ಕಿಲೋಮೀಟರ್ ಮಾತ್ರ ರನ್ ಆಗಿದ್ದು. 2010 ಮಾಡಲು. ಹೌದು ಸರ್. ಹೌದು. ವೈಟ್ ಕಲರ್. ಅಂಡ್ ಅದೇ ತರ ಇನ್ನೂ ಒಂದು ಆಲ್ಟೋ ಇದೆ. ಆಲ್ಟೋ 2008 ಸೆಕೆಂಡ್ ಫ್ರೆಶ್ ಇದೆ. 1,50,000 ಆಗುತ್ತೆ ಸರ್ ಇದು. ಮಾಡ್ಲು ಸರ್ 8 ಮಾಡಲ್ ಸರ್ ಇದು. ಅಂಡ್ I10 ಸರ್ 2008 ಮಾಡಲು ಸರ್. 1,80,000 ಆಗುತ್ತೆ ಸರ್ ಇದು. ಓಕೆ. ಅಂಡ್ ಅಸೆಂಟ್ 2006 ಸರ್ ಸಿಂಗಲ್ ಓನರ್ ಬರೀ 1.5 ಲಕ್ಷಕ್ಕೆ ಆಗುತ್ತೆ ಸರ್ ಇದು. ಹೋಂಡಾ ಸಿಟಿ ಸರ್ 2010 ಆಟೋಮೆಟಿಕ್ ಸರ್. 3.5 ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್ ಇದು. ಹುಂಡೈ ವರ್ಣ 4,10,000 ಆಗುತ್ತೆ ಸರ್. 11 ಮಾಡಲು ಡೀಸೆಲ್ ವೆಹಿಕಲ್ ಸರ್ ಇದು. ಇನ್ನೂ ಒಂದು ವರ್ಣ ಸರ್ 16 ಸಿಂಗಲ್ ಓನರ್ ಪುಷ್ ಬಟನ್ ಬರುತ್ತೆ. 5,75,000 ಫೈನಲ್ ಆಗುತ್ತೆ ಸರ್ ಇದು. ಫಿಯಟ್ ಪುಂಟೋ ಸರ್ 2.5 ಲಕ್ಷಕ್ಕೆ ಫೈನಲ್ ಆಗುತ್ತೆ. ಡೀಸೆಲ್ 11 ಮಾಡಲು ಸರ್. ಸೆಕೆಂಡ್ ಓನರ್ 2,50,000 ಫೈನಲ್ ಆಗುತ್ತೆ ಸರ್. ಟೊಯೋಟಾ ಇನೋವಾ ಸರ್ 6,25,000 ಫೈನಲ್ ಆಗುತ್ತೆ ಸರ್ ಇದು. ಅಂಡ್ ಇಲ್ಲೊಂದು ಡಿಸೈರ್ 4,25,000 ಫೈನಲ್ ಆಗುತ್ತೆ ಸರ್ ಇದು. 4,75,000 25 ಆಗುತ್ತೆ ಸರ್ ಇದು. 4,25,000 ನಿಮ್ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಇದು ಬಂದ್ಬಿಟ್ಟು ಡೀಸೆಲ್ ವೆಹಿಕಲ್. ಇದರಲ್ಲೂ ಕೂಡ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಅಂಡ್ ಟೈರ್ ಕೂಡ ನೋಡ್ತಾ ಇರ್ಬೋದು ಎಷ್ಟು ನೀಟ್ ಆಗಿದೆ ಅಂತ ಹೇಳ್ಬಿಟ್ಟು. ಅಂಡ್ ಅದೇ ತರ ನಿಮ್ಗೆ ಇಲ್ಲೊಂದು I20 ಇದೆ ನೋಡ್ತಾ ಇರ್ಬೋದು, ಅದು ಕೂಡ ವೈಟ್ ಕಲರ್. ಅಂಡ್ ಅದೇ ತರ ಇಲ್ಲೊಂದು ಪೋಲೋ ಇದೆ ಡೀಸೆಲ್ ವೆಹಿಕಲ್. ಯಾವ ಸರ್ ಇದೆ? ಟ್ರೆಂಡ್ ಲೈನ್ ಇಲ್ಲ ಕಂಪೇರ್ ಇದೆ. ಹೈಲೈನ್ ಸರ್. ಹೈಲೈನ್ ಮಾಡಲ್. ಓಕೆ. 14 ಸೆಕೆಂಡ್ ಓನರ್ ಚೆನ್ನಾಗಿದೆ ಸರ್ ಗಾಡಿ. ಡೀಸೆಲ್ ವೆಹಿಕಲ್ ಎಲ್ಲ ಬರುತ್ತೆ ನಿಮ್ಗೆ. ಏರ್ ಬ್ಯಾಗ್, ABS, ಮ್ಯಾಗ್ಲ್, ಸ್ಟೇರಿಂಗ್ ಕಂಟ್ರೋಲ್ ಎಲ್ಲ ಬರುತ್ತೆ ನಿಮ್ಗೆ. ಸರ್ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ಟು 5,25,000 ಮಾಡ್ಕೊಡೋಣ ಸರ್. 5,25,000 ಫೈನಲ್. ಹಾ ಸರ್. ಅಂಡ್ ಅದೇ ತರ ಇಲ್ಲೊಂದು ವ್ಯಾಗನರ್ ಇದೆ LXi ಸರ್. 2 ಲಕ್ಷಕ್ಕೆ ಆಗುತ್ತೆ ಸರ್. 2008 ಸಿಂಗಲ್ ಓನರ್ ಸರ್ ಇದು. 2 ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್. ಅಂಡ್ ಅದೇ ತರ ಇಲ್ಲೊಂದು ನ್ಯಾನೋ ಇದೆ ಸರ್. 2017 27,000 ಹೊಡೆದಿದೆ ಸರ್. AC ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ. ಡಿಕ್ಕಿ ಓಪನ್ ಆಗುತ್ತೆ. 2 ಲಕ್ಷಕ್ಕೆ ಆಗುತ್ತೆ ಸರ್ ಇದು. ಡಿಕ್ಕಿ ಓಪನ್ ಆಗುತ್ತೆ. 2 ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್ ಇದು. ಅಂಡ್ ಅದೇ ತರ ಇಲ್ಲೊಂದು ಯೆಲ್ಲೋ ಕಲರ್ ಟ್ವಿಸ್ಟ್ ಇದೆ ಹೇಳಿ ಸರ್. ಬರೀ 29,000 ಹೊಡೆದಿದೆ. 12 ಮಾಡಲು 1 ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್ ಇದು. 1 ಲಕ್ಷಕ್ಕೆ ಫೈನಲ್ ಆಗುತ್ತೆ. ಅಂಡ್ ಅದೇ ತರ ಇಲ್ಲೊಂದು ಕ್ವಿಡ್ ಇದೆ ಹೇಳಿ ಸರ್. RXL ವೇರಿಯಂಟ್ ಸರ್. 2016 ಸರ್ ಇದು. ಓಕೆ. 3 ಲಕ್ಷ ಫೈನಲ್ ಆಗುತ್ತೆ. 2.5 ಲಕ್ಷ ಲೋನೇ ಮಾಡ್ಕೊಡ್ತೀನಿ ಸರ್ ಇದು, ಈ ವೆಹಿಕಲ್ ಗೆ. ಹೌದು ಸರ್. ಅಂಡ್ ಅದೇ ತರ I20 ಮಾಡಲು ಪ್ರೈಸ್ ಸರ್ 11 ಹಾಸ್ಟಾ ಡೀಸೆಲ್ 375 ಆಗುತ್ತೆ ಸರ್ ಇದು. ಬಿಟ್ 12 ಸಿಂಗಲ್ ಅಂದ್ರೆ 220 ಆಗುತ್ತೆ ಸರ್ ಫೈನಲ್. ಇಕೋ 21 ಮಾಡಲು 525 ಆಗುತ್ತೆ ಸರ್ ಇದು. ಅಂಡ್ ಆಲ್ಟೋ K10 13 260 ಆಗುತ್ತೆ ಸರ್ ಫೈನಲ್ ಇದು. ಅಂಡ್ ಇಲ್ಲೊಂದು 16 ಈಕೋ ಸಿಂಗಲ್ ಅಂದ್ರೆ 375 ಫೈನಲ್ ಆಗುತ್ತೆ ಸರ್ ಇದು.